ಈವನ್ ನೀವು ಚುನಾವಣಾ ರಾಜಕೀಯದಿಂದ ಶಾಸಕರಾಗಿರೋರಲ್ಲ, MLC ಆಗಿರೋರು, ಆದರೂ ನಿಮ್ಮನ್ನು ಫಾಲೋ ಮಾಡೋವಂಥ ಅತಿ ದೊಡ್ಡ ಬಳಗ ಇಲ್ಲಿ ಇರುತ್ತೆ, ನಿಮ್ಮ ಫಾಲೋವರ್ಸ್ ಇದ್ದಾರೆ. ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ರಾಯಚೂರು ಜನತೆಗೆ? ನಾನು ಜನರಿಗೆ, ಸಾರ್ವಜನಿಕರಿಗೆ ಮತ್ತು ಫಾಲೋವರ್ಸ್ ಅಂತಂದರೆ ನನ್ನ ಜೊತೆಗೆ ಇರುವಂಥವರು ಪಕ್ಷದಲ್ಲಿ ಕಾರ್ಯಕರ್ತರಾಗಿರುವಂಥವ್ರು. ಸಾರ್ವಜನಿಕರಿಗೆ ಹೇಳುವುದೇನೆಂದರೆ ಎಲ್ಲರೂ ಕೂಡ ಸರ್ಕಾರದ ಸವಲತ್ತುಗಳನ್ನು ಸಮರ್ಥವಾಗಿ ಬಳಸ್ಕೊಳ್ಬೇಕು. ನಮ್ಮ ಜೀವನದ ಮಟ್ಟವನ್ನು ನಾವು ಮೇಲೆ ಏರಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಸರ್ಕಾರದ ಯೋಜನೆಗಳ ಸವಲತ್ತುಗಳನ್ನು ದುರುಪಯೋಗ ಮಾಡಿಸ್ಕೊಂಡು 4 ದಿನ ಅದರಲ್ಲಿ ಮಜಾ ಮಾಡಿಕೊಂಡು ಅದನ್ನು ದುರುಪಯೋಗ ಮಾಡಿಕೊಂಡು ಕೆಲಸ ಮಾಡಬಾರ್ದು. ಒಂದು ಸಲ ಸರ್ಕಾರದ ಯೋಜನೆಯನ್ನು ನಾವು ಲಾಭ ಪಡೆದೀವಿ ಅಂದರೆ ನಮ್ಮ ಕುಟುಂಬವನ್ನು ಮೇಲೆತ್ತಬೇಕು. ಸಂಪೂರ್ಣವಾಗಿ ಕುಟುಂಬ ಅದನ್ನು ಲಾಭ ಪಡೆದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಹಿನ್ನೆಲೆಯಲ್ಲಿ ನಾವು ಸರ್ಕಾರದ ಯೋಜನೆಗಳ ಲಾಭವನ್ನು ಪಡಿಬೇಕು. ಇದು ನಾನು ಸಾರ್ವಜನಿಕರಿಗೆ ಹೇಳುವಂಥ ವಿಷಯ. ನಮ್ಮ ಕಾರ್ಯಕರ್ತರಿಗೆ ಪ್ರಾಮಾಣಿಕವಾಗಿ ಜನರ ಕೆಲಸ ಮಾಡಬೇಕು, ಜನರ ಸಮಸ್ಯೆಗಳ ಬಗ್ಗೆ ನಾವು ಗಮನ ಕೊಡಬೇಕು, ಅವ್ರ ಸ್ಪಂದನೆ ಕೊಡಬೇಕು. ಅಧಿಕಾರಿಗಳ ಮಟ್ಟದಲ್ಲಿ, ಸರ್ಕಾರದ ಮಟ್ಟ, ಜನಪ್ರತಿನಿಧಿಗಳ ಮಟ್ಟದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅವ್ರ ಸಮಸ್ಯೆಗಳಿಗೆ ಪರಿಷ್ಕಾರ ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ನಾವು ಕೆಲಸ ಮಾಡಬೇಕು. ಮತ್ತು ಅದರ ಜೊತೆಗೆ ನಾವು ನಂಬಿಕೊಂಡಿರುವಂಥ ಪಕ್ಷದ ತತ್ವ ಸಿದ್ಧಾಂತದ ಅಡಿಯಲ್ಲಿ ಜನರನ್ನು ಹೆಚ್ಚು ಪಕ್ಷದ ಒಂದು ಸಿದ್ಧಾಂತ ತತ್ವದ ಅಡಿಗೆ ಅವರೆಲ್ಲ ಬರಮಾಡಿಕೊಳ್ಳುವಂಥದ್ದು, ತರುವಂಥ ಒಂದು ಚಿಂತನೆ ಶಕ್ತಿಯನ್ನು ಪ್ರದರ್ಶನ ಮಾಡಿ ಸಂಘಟನೆ ಮಾಡಿ ಪಕ್ಷವನ್ನು ಬಲಪಡಿಸಬೇಕೆನ್ನುವಂಥ ಒಂದು ಸಂದೇಶವನ್ನು ಕಾರ್ಯಕರ್ತರಿಗೆ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ವೀಕ್ಷಕರೇ, ನೋಡಿದ್ರಿ, ನೇರ ನುಡಿ ಸರಳ ನಡೆ, ಇದು ವಸಂತ್ ಕುಮಾರ್ ಅವರ ಹುಟ್ಟು ಗುಣ. ಒಬ್ಬ ಜನಪ್ರತಿನಿಧಿ ದಶಕಗಳ ಕಾಲ ತಮ್ಮ ಕುಟುಂಬದಿಂದ ಕೂಡ ಪಕ್ಷ ಸಂಘಟನೆಗೆ ಟೊಂಕ ಕಟ್ಟಿ ನಿಂತಿದ್ರು ಕೂಡ ಎಷ್ಟು ಸಿಂಪಲ್ ಆಗಿರ್ತಾರೆ. ಯಾವುದೇ ಅಧಿಕಾರಕ್ಕೆ ಅವರು ಒಪ್ಕೊಂಡವರಲ್ಲ, ನನಗೆ ಬೇಕಾಗಿಲ್ಲ ಜನಸೇವೆ ಅಂತ. ಆದರೂ ಇದೀಗ ಇವರು ಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಈ ವಿಡಿಯೋ ಕೇವಲ ರಾಯಚೂರು ಭಾಗದ ಜನಕ್ಕಷ್ಟೇ ಅಲ್ಲ, ಇಡೀ ಕರ್ನಾಟಕದ ಜನ. ದಯವಿಟ್ಟು ಈ ಸಂದರ್ಶನ ನೋಡ್ರಿ, ಕಾಮೆಂಟ್ ಮೂಲಕ ತಿಳಿಸಿ, ಇವರು ವಸಂತ್ ಕುಮಾರ್ ಅವರು ಯಾವ ರೀತಿ ಮಾದರಿ ಆಗ್ತಾರೆ, ಹಾಗೆ ರಾಯಚೂರಿಗೆ ಏನಾಗಬೇಕು, ಎಂಥವ್ರು ಸಚಿವರಾಗಬೇಕು, ಎಂಥವ್ರು ವಿಧಾನಸೌಧಕ್ಕೆ ಬರಬೇಕು, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಸರ್, ತುಂಬ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಸಂದರ್ಶನ ಕೊಟ್ರಿ, ಒಳ್ಳೆಯದಾಗಿ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.